Hey guys, welcome back to my 13th day of professional makeup class. So ಇವತ್ತಿನ ವಿಡಿಯೋದಲ್ಲಿ ನಾನು ಥಿಯರಿನಲ್ಲಿ ನಾವು ಏನೆಲ್ಲ ಕಲ್ತಿದ್ವಿ ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ನಾನು ಮೇಕಪ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಫಸ್ಟಿಗೆ ಮೇಕಪ್ ಅಲ್ಲಿ ಬರುವಂತ ಸ್ಟೆಪ್ ಯಾವ್ದು ಹೇಳಿ, ಫಸ್ಟಿಗೆ ನಾವು ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಸೊ ನಾನು ಮನೆಯಲ್ಲೇ ಇರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇನಾದರೂ ನಿಮ್ಮ ಕ್ಲೈಂಟಿಗೆ ಮೇಕಪ್ ಮಾಡ್ತಿದ್ದೀರಾ ಅಂದರೆ ಅವರು ಫೇಸ್ ಕ್ಲೀನ್ ಆಗಿರುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ ಅಲ್ಲ. ಸೊ ನಾವು ಜಸ್ಟ್ ಮೇಕಪ್ ಅವ್ರದ್ದು ವೆಟ್ ವೈಸ್ ಬರುತ್ತೆ, ಅದನ್ನ ನೀಟಾಗಿ ತಗೊಂಡು ಫುಲ್ ಒರೆಸಿದ್ರೆ ನಮಗೆ ಡರ್ಟ್ ಏನಾದರೂ ಇದ್ರೆ ಎಲ್ಲ ಕ್ಲೀನ್ ಆಗೋಗುತ್ತೆ. ಅದಾದ ನಂತರ ಸ್ಟೆಪ್ ಬಂದು ಟೋನಿಂಗಿಗೆ ನಾನಿವಾಗ ನಂದು ಓಪನ್ ಪೋರ್ಸ್ ಎಲ್ಲ ಅಷ್ಟೊಂದು ಏನೂ ಇಲ್ಲ. ಸೊ ನಾನು ನ್ಯಾಚುರಲ್ ಟೋನರ್ ನಮ್ಮ ಐಸ್ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳೋದು. ಐಸನ್ನು ಒಂದು ಟಿಶ್ಯೂನಲ್ಲಿ ರ್ಯಾಪ್ ಮಾಡಿ ಎಲ್ಲೆಲ್ಲ ಓಪನ್ ಪೋರ್ಸ್, ಇಲ್ಲೇ ಓಪನ್ ಪೋರ್ಸ್ ಇರುತ್ತೆ, ಮೂಗಿನ ಮೇಲೆ ಇಲ್ಲೆಲ್ಲ ಓಪನ್ ಪೋರ್ಸ್ ಇರುತ್ತೆ. ನಂದೇನು ಜಾಸ್ತಿ ಇಲ್ಲ ಡ್ರೈ ಸ್ಕಿನ್. ಆಯಿಲಿ ಸ್ಕಿನ್ ಇದ್ದವರಿಗೆ ತುಂಬ ಜಾಸ್ತಿ ಪೋರ್ಸ್ ಇರುತ್ತೆ. ಸೊ ಮಾರ್ಕೆಟಲ್ಲಿ ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೋನರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ಐಸನ್ನು ಕೂಡ ಇಟ್ಕೋಬೋದು. ನಾನಿವಾಗ ಐಸನ್ನ ಇಲ್ಲೆಲ್ಲ ಇಟ್ಕೋತೀನಿ. ಓಪನ್ ಪೋರ್ಸ್ ಇರೋವಂಥ ಏರಿಯಾ ಇಲ್ಲೆಲ್ಲ ನಾನು ಐಸನ್ನು ಇಟ್ಕೋತೀನಿ ಗೈಸ್. ಸೊ ಈ ಟೋನರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಓಪನ್ ಪೋರ್ಸಸ್ ಏನಿದೆ ಅದೆಲ್ಲ ಶ್ರಿಂಕ್ ಆಗುತ್ತೆ ಆ್ಯಂಡ್ ಆಯಿಲ್ ರಿಲೀಸ್ ಆಗೋದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಆಯಿಲಿ ಸ್ಕಿನ್ ಇರೋರಂತೂ ಇದನ್ನು ಸ್ಕಿಪ್ ಮಾಡಲೇಬಾರ್ದು. ಓಕೆ, ಇದನ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ. ಎಲ್ಲೆಲ್ಲ ಓಪನ್ ಪೋರ್ಸ್ ಇದೆ ನೋಡಿ ಅಲ್ಲಿಗೆ ಮಾತ್ರ ಹಿಂಗೆ ಸಾಫ್ಟಾಗಿ ಅಪ್ಲೈ ಮಾಡಿದ್ರೆ ಸಾಕು. ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬೇಡ. ಆ್ಯಕ್ಚುಲಿ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಫೇಸ್ನ ಶೇವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಕಪ್ಪು ಫೋರ್ಸ್ ಮಾಡ್ತಾ ಇಲ್ಲ ಗೈಸ್, ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಮಾಡ್ಕೋಬೋದು. ಕೆಲವರಿಗೆಲ್ಲ ಇಷ್ಟ ಇರಲ್ಲ ಶೇವ್ ಮಾಡೋದು. ಸೊ ಅಂಥವ್ರಿಗೆ ಅದು ನಿಮ್ಮ ಚಾಯ್ಸ್, ಇಷ್ಟ ಇದ್ರೆ ಮಾಡ್ಕೋಬೋದು. ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹಿಂಗೆ ಮಾಡ್ಕೋಬೋದು. ತುಂಬ ತಿಕ್ಕೇರೆಲ್ಲ ಇದೆ ಅಂದರೆ ಯು ಶುಡ್ ಹ್ಯಾವ್ ಟು ರಿಮೂವ್ ಗೈಸ್. ನಮ್ಮ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಕ್ಕೆ ಇರುವಂಥ ಬೆಸ್ಟ್ ಮೆಥಡ್ ಅಂದರೆ ರೇಸರ್ ಮೂಲಕ ನಮ್ಮ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು. ಬಟ್ ಇದನ್ನು ತುಂಬ ಜನ ಭಯ ಪಡ್ತಾರೆ. ಈ ರೇಸರ್ ಫೇಸ್ಗೆಲ್ಲ ಯೂಸ್ ಮಾಡಿದ್ರೆ ಇನ್ನು ತುಂಬ ತಿಕ್ ಹೇರ್ ಬರುತ್ತೆ ಅಂತೆಲ್ಲ ಹೆದರ್ಕೊಳ್ತಾರೆ. ಬಟ್ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ, ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಕ್ಚುಲಿ ಹೇರ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ. ಸೊ ರೇಸರ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ರೆವೆಲ್ಲೋನವ್ರದ್ದು ರೇಸರ್ ಬರುತ್ತೆ, ತುಂಬ ಚೆನ್ನಾಗಿದೆ ಗೈಸ್, ಅದನ್ನು ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಹೇರೆಲ್ಲ ರಿಮೂವ್ ಮಾಡ್ತಾ ಇದ್ರೆ ಅವಾಗವಾಗ ರಿಮೂವ್ ಮಾಡೋದ್ರಿಂದ ಹೇರ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಏನಾದರೂ ಆ ಥರ ತಿಕ್ಕಿ ಹೇರ್ ಬರುತ್ತೆ ಅಂತೆಲ್ಲ ಇದ್ದಿದ್ರೆ ನಾನು ಕೂಡ ನಿಮಗೆ ಅದನ್ನು ರೆಕಮೆಂಡ್ ಮಾಡ್ತಾ ಇರಲಿಲ್ಲ ಅಲ್ವಾ. ಸೊ ಆ ಥರದ ಏನು ಭಯ ಬೇಡ. ಬಟ್ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಯೂಸ್ ಮಾಡಿ. ರೇಸರಲ್ಲಿ ಫ್ಲಾಲೆಸ್ ಅವ್ರದ್ದು ಫೇಸ್ ರೇಸರ್ ಬರುತ್ತೆ, ಅದನ್ನು ಜಸ್ಟ್ ಅದು ಒಂದು ಬಟನ್ ಇರುತ್ತೆ, ಅದನ್ನ ಒತ್ತುಬಿಟ್ಟು ಈ ಥರ ಸರ್ಕಲ್ ಮೋಷನಲ್ಲಿ ಈ ಥರ ಮೂವ್ ಮಾಡ್ಕೊಂಡು ಹೋದ್ರೆ ಆಯಿತು. ಸಣ್ಣ ಏರ್ಸ್ ಇದ್ರೂ ಕೂಡ ಹೋಗ್ಬಿಡುತ್ತೆ. ಅಥವಾ ರೇಸರಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ಹೇಳ್ದಂಗೆ ರೆವೆಲಾನ್ ಅವ್ರದ್ದು ತುಂಬ ಚೆನ್ನಾಗಿದೆ ರೇಸರ್, ಅದನ್ನು ಯೂಸ್ ಮಾಡ್ಕೋಬೋದು ಗೈಸ್. ಕೆಲವರೆಲ್ಲ ಹೇಳ್ತಾರೆ ಮೇಕಪ್ ಫೌಂಡೇಶನ್ ಯೂಸ್ ಮಾಡಿದ ತಕ್ಷಣ ಫೇಸ್ ಒಂಥರ ಗ್ರೇ ಕಲರ್ ಕಂಡು ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ ಫೌಂಡೇಶನ್ ಅಂತೆಲ್ಲ. ಸೊ ಅದಕ್ಕೆ ಮೇನ್ ರೀಸನ್ ಇದೆ. ಈ ಟೋನ ಯೂಸ್ ಮಾಡಿಲ್ಲ ಆದರೆ ನಮ್ಮ ಫೇಸಲ್ಲಿ ತುಂಬ ಆಯಿಲ್ ರಿಲೀಸ್ ಆಗುತ್ತೆ, ಸ್ವೆಟ್ ಎಲ್ಲ ಬರುತ್ತಲ್ವಾ. ಸೊ ಅದರಿಂದ ಅದು ಫೌಂಡೇಶನ್ ಎಲ್ಲ ಮಿಕ್ಸ್ ಆಗಿ ನಮಗೆ ಫೌಂಡೇಶನ್ದು ಕಲರೇ ಚೇಂಜ್ ಆಗುತ್ತೆ, ತುಂಬ ಕಪ್ಪಾಗಿ ಕಾಣ್ತೀವಿ. ಸೊ ಟೋನರ್ನ ಮಸ್ಟ್ ಯೂಸ್ ಮಾಡಿ. ಎಲ್ಲಿ ಓಪನ್ ಪೋರ್ಸ್ ಇದೆ ಅಲ್ಲಿ ಫುಲ್ ಒಳಗೆ ಅದರ ಐಸದು ವಾಟರ್ ಎಲ್ಲ ಒಳಗೆ ಹೋಗೋ ಥರ ನೀಟಾಗಿ ಪ್ರೆಸ್ ಮಾಡಿ ಯೂಸ್ ಮಾಡಿ. ಸೊ ಅದರಿಂದ ನಮ್ಮ ಆಯಿಲ್ ರಿಲೀಸಿಂಗ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಪೋರ್ಸ್ ಕೂಡ ಶ್ರಿಂಕ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. CTM ನಮ್ಮದು ಕ್ಲೀನಿಂಗ್ ಆಯಿತು, ಟೋನಿಂಗ್ ಆಯಿತು. ನೆಕ್ಸ್ಟ್ ಬರೋದು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ನಾನಿಲ್ಲಿ ಅವೇನೋ ಅವ್ರದ್ದು ಡೈಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ತಿಕ್ ಕ್ರೀಮಿ ಟೈಪ್ ಇದೆ, ನಾನೊಂದು ಸ್ವಲ್ಪ ಡ್ರೈ ಇರೋದ್ರಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ನೀವೇನಾದರೂ ಆಯಿಲ್ ಯೂಸ್ ಮಾಡ್ತೀರಾ ಅಥವಾ ಸಿರಮ್ ಯೂಸ್ ಮಾಡಬೇಕು ಅಂದರೆ ಈ ಥರ ಮಾಯಿಶ್ಚರೈಸರ್ ಯೂಸ್ ಮಾಡೋ ಜಾಗದಲ್ಲಿ ಸಿರಮ್ ಅಥವಾ ಆಯಿಲ್ ಇದನ್ನ ಯೂಸ್ ಮಾಡಬೇಕು. ಅದ್ರ ಕೆಲಸ ಎಲ್ಲ ಒಂದೇ, ಜಸ್ಟ್ ನಮ್ಮ ಫೇಸ್ನ ಹೈಡ್ರೇಟ್ ಮಾಡೋದು, ಸ್ಮೂತ್ ಮಾಡೋದು. ಸೊ ಮೂರು ಯೂಸ್ ಮಾಡೋ ಅಗತ್ಯ ಇಲ್ಲ. ಯಾವುದಾದ್ರೂ ಇದು ಮೂರರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿದ್ರೆ ಸಾಕು. ಓಕೆನಾ. ಸೊ ಇವಾಗ ಅದನ್ನು ನಾನು ಫೇಸು ಕತ್ತಿನ ಭಾಗ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಈ ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾ ಸಾಫ್ಟ್ ಆಗುತ್ತೆ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಅಪ್ಲೈ ಮಾಡಬೇಕು. ಆ್ಯಂಡ್ ನಮ್ಮ ಫೇಸ್ನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ.
ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ಆ್ಯಂಡ್ ಸ್ಮೂತ್ ಮಾಡುತ್ತೆ ನಮ್ಮ ಫೇಸ್ನ. ಓಕೆ, ಫೇಸ್ ಮಾಯಿಶ್ಚರೈಸರ್ ಆಯಿತು. ಇವಾಗ ನಾವು ನಮ್ಮ ಲಿಪ್ಸ್ನ ಕೂಡ ಮಾಯಿಶ್ಚರೈಸರ್ ಮಾಡೋಣ. ನಾನಿಲ್ಲಿ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ವ್ಯಾಸ್ಲಿನ್ ಯೂಸ್ ಮಾಡಿದ್ರು ಆಗುತ್ತೆ. ಸೊ ಇದನ್ನು ಕೂಡ ಮರೀದಂಗೆ ಮಾಯಿಶ್ಚರೈಸ್ ಮಾಡಿ. ಓಕೆ, ಇವಾಗ ನಮ್ಮದು ಸ್ಕಿನ್ ಪ್ರಿಪ್ ಮುಗೀತು. ಸ್ಕಿನ್ ಪ್ರಿಪ್ಪಲ್ಲಿ ಯಾವುದೆಲ್ಲ ಬರುತ್ತೆ, CTM ಕ್ಲೀನಿಂಗ್, ಟೋನಿಂಗ್ ಆ್ಯಂಡ್ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ಸೊ ಈ ಮೂರಕ್ಕೆ ನಾವು ಈ ಮೂರರದ ನಡುವೆ 1 ಮಿನಿಟ್ ಗ್ಯಾಪ್ ಕೊಡಬೇಕಾಗುತ್ತೆ, ಅದು ಡ್ರೈ ಆಗೋದಕ್ಕೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಬೇಸ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ನಾವು ಇವಾಗ ಪ್ರೈಮರ್ ಅಪ್ಲೈ ಮಾಡಬೇಕು. ಗೈಸ್, ನಾನಿಲ್ಲಿ ಮ್ಯಾಕ್ ಅವ್ರದ್ದು ಹೈಡ್ರೇಟಿಂಗ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮಿಲಾನೋ ಅವ್ರದ್ದು ಪ್ರೊಫೆಷನಲ್ ಪ್ರೈಮರ್ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಎಲ್ಲೆಲ್ಲ ಓಪನ್ ಪೋರ್ಸ್ ಇದೆ ನೋಡಿ, ಅಲ್ಲೆಲ್ಲ ಈ ಥರ ಒಂದು ಕೈಯಲ್ಲಿ ನಾವು ಈ ಥರ ಅಪ್ಲೈ ಮಾಡಬೇಕು. ಒಂದು ಬೆರಳಲ್ಲಿ ಈ ಥರ ಅಪ್ಲೈ ಮಾಡಿಬಿಟ್ಟು ಇನ್ನೊಂದು ಬೆರಳಲ್ಲಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ. ಇದನ್ನು ಸ್ವೈಪ್ ಮಾಡಬೇಡಿ ಗಾಯ್, ಜಸ್ಟ್ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಈ ಪ್ರೈಮರ್ನ ಅಪ್ಲೈ ಮಾಡಬೇಕು. ಬಿಕಾಸ್ ಎಲ್ಲೆಲ್ಲ ಓಪನ್ ಪೋರ್ಸ್ ಇದೆ ನೋಡಿ, ಅದಕ್ಕೆಲ್ಲಾನು ಈ ಪ್ರೈಮರ್ ಚೆನ್ನಾಗಿ ಫಿಲ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ಫೌಂಡೇಶನ್ ಏನೇ ಅಪ್ಲೈ ಮಾಡಿದ್ರು ನಮ್ಮ ಸ್ಕಿನ್ಗೆ ಅದು ಡೈರೆಕ್ಟಾಗಿ ಹೋಗಬಾರ್ದು. ಸೊ ಪ್ರೈಮರಿಂದನೇ ಇದು ಫಿಲ್ ಆದರೆ ನಮಗೆ ಸ್ಕಿನ್ಗೆ ಡೈರೆಕ್ಟಾಗಿ ಯಾವುದು ಕೂಡ ನೆಕ್ಸ್ಟ್ ಅಪ್ಲೈ ಮಾಡಿದಾಗ ಅದು ಆರ್ಮ್ ಆಗೋದಿಲ್ಲ. ಸೊ ಒಂದು ಕೈಯಲ್ಲಿ ಈ ಥರ ಎಲ್ಲೆಲ್ಲ ಪೋರ್ಸ್ ಪ್ರಾಬ್ಲಮ್ ಬರುತ್ತೆ ನೋಡಿ, ಆಯಿಲಿ ಸ್ಕಿನ್ ಇದ್ದವ್ರಿಗಂತೂ ನೀಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲ ಪೋರ್ಸ್ ಇದೆ ಅಂತ. ಸೊ ಒಂದು ಕೈಯಲ್ಲಿ ಈ ಥರ ಅಪ್ಲೈ ಮಾಡಿ, ಇನ್ನೊಂದು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಪ್ರೈಮರ್ ಒಳಗೆಲ್ಲ ಹೋಗಲಿ. ಈ ಥರ ಮಸಾಜ್ ಮಾಡಿದ್ರೆ ನಾವು ಎಲ್ಲ ಹೊರಗೆ ಬಂದುಬಿಡುತ್ತೆ. ಜಸ್ಟ್ ನಮಗಿದು ಪೋರ್ಸ್ ಈ ಪ್ರೈಮರಿಂದ ಫಿಲ್ ಆಗಬೇಕು. ಓಕೆ, ಬೇಕಿದ್ರೆ ಇನ್ನೊಂದು ಚೂರು ತಗೊಂಡು ಅದೇ ರೀತಿನೇ ಹಿಂಗೆ ಅಪ್ಲೈ ಮಾಡಿ ನೆಕ್ಸ್ಟ್ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿ. ಓಕೆ, ಪೋರ್ಸ್ ಇರೋ ಜಾಗದಲ್ಲಿ ಮಾತ್ರ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಬಾಕಿ ಉಳಿದಿದ್ದನ್ನ ಈ ಥರ ಮಸಾಜ್ ಮಾಡಿದ್ರು ಆಗುತ್ತೆ. ಓಕೆ, ಪೂರ್ತಿ ಫೇಸ್ಗೆ ಇದನ್ನು ಅಪ್ಲೈ ಮಾಡಿ. ಇದು ನಮ್ಮ ಮೇಕಪ್ ಮತ್ತು ನಮ್ಮ ಸ್ಕಿನ್ ಏನಿದೆ ಇದೆರಡರ ನಡುವೆ ವಾಲ್ ಥರ ಕೆಲಸ ಮಾಡುತ್ತೆ. ಇದ್ರ ಮೇಲೆ ನಾವು ನೆಕ್ಸ್ಟ್ ಫೌಂಡೇಶನ್ ಏನೇ ಮೇಕಪ್ ಅಪ್ಲೈ ಮಾಡಿದ್ರು ಅದು ನಮಗೆ ಸ್ಕಿನ್ ಒಳಗೆ ಹೋಗೋದಿಲ್ಲ. ಸ್ಕಿನ್ ಒಳಗೆ ಹೋಗ್ತಾರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತಲ್ಲ, ಸೊ ಸ್ಕಿನ್ ಒಳಗೆ ಹೋಗ್ದಂಗೆ ಇದು ತಡೆಯುತ್ತೆ. ತುಂಬ ಒಳ್ಳೆ ಬೇಸ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಮೇಕಪ್ನ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಹೊತ್ತಿಗೆ ಕೂಡ ಅಪ್ಲೈ ಮಾಡಿಬಿಡಿ. ಓಕೆ, ಇವಾಗ ಪ್ರೈಮರ್ ಅಪ್ಲೈ ಮಾಡಿದಾಯ್ತು, ನಮ್ಮ ಸ್ಕಿನ್ ಪ್ರಿಪ್ ಮುಗಿತು ಆ್ಯಂಡ್ ಮೇಕಪ್ಗೆ ಬೇಕಾದಂಥ ಬೇಸ್ ಕೂಡ ರೆಡಿ ಆಯಿತು. ಸೊ ನೆಕ್ಸ್ಟ್ ನಾವು ಇವಾಗ ನಮ್ಮ ಫೇಸ್ನ ಮೇಕಪ್ ಮಾಡಬೇಕು. ಸೊ ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂತಹ ಫಸ್ಟ್ ಸ್ಟೆಪ್ ಏನು ಅಂದರೆ, ನಮ್ಮ ಫೇಸ್ನ ನಾವು ಅಬ್ಸರ್ವ್ ಮಾಡಬೇಕು. ಎಲ್ಲೆಲ್ಲ ಪಿಗ್ಮೆಂಟ್ಸ್ ಇದೆ, ಎಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ನಾವು ಕಂಪೇರ್ ಮಾಡಬೇಕು ಇಲ್ಲಿದ್ದು ಸ್ಕಿನ್ನು ಮತ್ತೆ ಇಲ್ಲಿ ಸ್ಕಿನ್ ಆಗಿರ್ಬೋದು, ಎಲ್ಲೆಲ್ಲ ನಮ್ದು ಪಿಗ್ಮೆಂಟೆಡ್ ಏರಿಯಾ ಇದೆ ಅಂತ. ಸೊ ನನ್ನ ಫೇಸಲ್ಲಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಈ ಕಲರ್ಗಿಂತ ಇಲ್ಲೊಂದು ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ನೋಡ್ಬೋದು. ಆ್ಯಂಡ್ ಮೂಗಿನ ಇಲ್ಲೊಂದು ಸ್ವಲ್ಪ ಡಾರ್ಕ್ ಆಗಿದೆ, ಆ್ಯಂಡ್ ಲಿಪ್ಸಿನ ಸೈಡ್ಸ್ ಡಾರ್ಕ್ ಇದೆ, ಕೆಲವರು ಫೋರ್ಹೆಡಲ್ಲಿ ಫುಲ್ಲು ಡಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನಾವು ಇವಾಗ ಕರೆಕ್ಟ್ ಮಾಡಬೇಕು ಅಂದರೆ ನಮಗೆ ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್. ಸೊ ಕೆಲವ್ರದೆಲ್ಲ ನೆಕ್ಕು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿಬಿಟ್ಟು ನಮ್ಮ ಫೇಸ್ಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡೋಂಗಿಲ್ಲ, ನಮ್ಮ ನೆಕ್ ಫುಲ್ ಕಪ್ಪಾಗಿದೆ ಅಂದ್ಕೊಂಡು ನಮ್ಮ ಫೇಸನ್ನು ಕಪ್ ಮಾಡೋದು ಆ ಥರ ಮಾಡೋಂಗಿಲ್ಲ. ಫೇಸ್ ಕಲರ್ಗೆ ನಮ್ಮ ನೆಕ್ನ ನಾವು ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ. ಓಕೆ ಗೈಸ್, ಈ ಕಲರ್ ಕರೆಕ್ಟರ್ ಮತ್ತೆ ಕನ್ಸೀಲರ್ ಬಗ್ಗೆ ಆಲ್ರೆಡಿ ನಾನು ನಿಮಗೆಲ್ಲ ಹೇಳಿದ್ದೀನಿ. ಎಲ್ಲೆಲ್ಲ ಕಲೆಗಳಿದೆ ಅದನ್ನೆಲ್ಲದನ್ನು ಹೈಡ್ ಮಾಡೋದಕ್ಕೆ ನಾವು ಈ ಕನ್ಸೀಲರ್ ಅಥವಾ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು ಅಂತ. ಬಟ್ ತುಂಬಾ ಜನದ ಡೌಟ್ಸ್ ಇದೇನೆ, ನಾವು ಕಲರ್ ಕರೆಕ್ಟರ್ನು ಯೂಸ್ ಮಾಡಬೇಕಾ, ಕನ್ಸೀಲರ್ನು ಯೂಸ್ ಮಾಡಬೇಕಾ, ಎರಡೆರಡು ಯಾಕೆ ಯೂಸ್ ಮಾಡಬೇಕು, ಒಂದು ಯೂಸ್ ಮಾಡಿದ್ರೆ ಆಗಲ್ವಾ ಅಂತೆಲ್ಲ. ಎರಡೆರಡು ಯೂಸ್ ಮಾಡೋ ಅಗತ್ಯ ಇಲ್ಲ. ಯಾವುದಾದ್ರೂ ಒಂದು ಕಲರ್ ಕರೆಕ್ಟರ್ ಅಥವಾ ಕನ್ಸೀಲರ್ ಯಾವ್ದನ್ನಾದ್ರೂ ಯೂಸ್ ಮಾಡಿ. ಬಟ್ ನೀವು ಕನ್ಸೀಲರ್ನ ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಕಂಡೀಷನ್ಸ್ ಇದೆ. ಏನು ಅಂದರೆ ನಿಮ್ಮ ಸ್ಕಿನ್ ಅಲ್ಲಿರುವಂಥ ಪ್ರಾಬ್ಲಮ್ಸ್, ಪಿಗ್ಮೆಂಟೇಷನ್ ಏನಿದೆ
ಕಲೆಗಳು, ನಿಮ್ಮ ಸ್ಕಿನ್ನಲ್ಲಿರುವಂತಹ ಕಲೆಗಳು ಅದು ತುಂಬಾನೇ ಮಿನಿಮಲೈಸ್ ಆಗಿರಬೇಕಾಗತ್ತೆ. ಆಗ ಮಾತ್ರ ನೀವು ನಿಮ್ಮ ಕನ್ಸೀಲರಿಂದ ನಿಮ್ಮ ಕಲೆಗಳನ್ನ ಹೈಡ್ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಕಲೆಗಳು ಡಾರ್ಕ್ ಆಗಿದೆ, ಇಂಟೆನ್ಸ್ ಆಗಿದೆ ಅಂತೂ ನಮಗೆ ಕಲರ್ ಕರೆಕ್ಟರ್ನೇ ಯೂಸ್ ಮಾಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ಗೈಸ್. ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ರೆ ಮಾತ್ರನೇ ಅದು ಮೂಲದಿಂದ ನೀಟಾಗಿ ನಾವು ಹೈಡ್ ಮಾಡ್ಬೋದು. ಕನ್ಸೀಲರ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಗ್ರೇ ಆಗಿಬಿಡುತ್ತೆ ಅಂಡ್ ಅದು ಎದ್ದೋಗ್ಬಿಡುತ್ತೆ. ಸೊ ನಮ್ಮ ಕಲೆಗಳು, ಒಳಗಡೆ ಇರುವಂತ ಕಲೆಗಳೇನಿದೆ ಅದೆಲ್ಲ ಹೊರಗಡೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಕಲರ್ ಕರೆಕ್ಟರ್ನೇ ಯೂಸ್ ಮಾಡಬೇಕಾಗುತ್ತೆ. ಕನ್ಸೀಲರ್ ಮತ್ತೆ ಕಲರ್ ಕರೆಕ್ಟರ್ ಇದೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಏನು ಅಂತ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು ಗೈಸ್. ಅದರಲ್ಲಿ ನಾನು ಡೀಟೇಲ್ ಆಗಿ ಕಲರ್ ಕರೆಕ್ಟರ್ಗೆ ಯಾಕೆ ಮಾಡಬೇಕು, ಕನ್ಸೀಲರ್ ಯಾಕೆ ಯೂಸ್ ಮಾಡಬೇಕು ಎಲ್ಲದನ್ನು ಹೇಳಿದ್ದೀನಿ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಈ ಕಲರ್ ಕರೆಕ್ಟ್ ಅಲ್ಲಿ ತುಂಬಾನೇ ಟೈಪ್ಸ್ ಅಲ್ಲ, ಈ ಕಲರ್ ಕರೆಕ್ಟರ್ ಅಲ್ಲಿ ತುಂಬಾನೇ ಕಲರ್ಸ್ ಬರುತ್ತೆ. ಸೊ ಅದನ್ನ ನೋಡಿನೇ ತುಂಬಾ ಜನ ಎದುರ್ಕೊಳ್ತಾರೆ, ನಾನು ಇದನ್ನ ಯೂಸ್ ಮಾಡಲ್ಲ, ಕನ್ಸೀಲರ್ ಇಂದಾನೇ ಕರೆಕ್ಟ್ ಮಾಡ್ಕೊಳ್ತೀನಿ ಅಂತ. ಸೊ ಕನ್ಸೀಲರ್ ಇಂದ ಕೂಡ ಕರೆಕ್ಟ್ ಮಾಡಬಹುದು. ಅದೇ ನಾನು ಹೇಳ್ದಂಗೆ ಅದಕ್ಕೂ ಕೂಡ ಅದರದೇ ಆದ ಲಿಮಿಟೇಷನ್ಸ್ ಇದೆ, ಅದನ್ನ ದಾಟಿ ಅದು ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರೂ ಕನ್ಸೀಲರ್ ಇಂದನೇ ನಿಮ್ಮ ಕಲೆಗಳನ್ನ ಹೈಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಫೇಸ್ನ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದು ತುಂಬಾನೇ ಮಿನಿಮಲೈಸ್ ಆಗಿರ್ಬೇಕಾಗುತ್ತೆ. ಸೊ ನಂತರ ನಂದು ಅಷ್ಟೇನು ಇಲ್ಲ, ಸೊ ನಾನು ಕನ್ಸೀಲರ್ನ ಯೂಸ್ ಮಾಡ್ಬೋದು. ಅಥವಾ ಬ್ರೈಟ್ಸ್ ಮಾಡೆಲ್ಸ್ ಈ ತರ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಾಗಿರುತ್ತೆ, ಅವರಿಗೆ ಸ್ವೆಟ್ ಆಗ್ತಾ ಇರ್ತಾರೆ, ಲೈಟಿಂಗ್ಸ್ ಹತ್ರ ಎಲ್ಲ ನಿಂತಿರ್ತಾರೆ, ಸ್ವೆಟ್ ಆಗ್ತಾರೆ, ಅಂತ ಸಂದರ್ಭದಲ್ಲಿ ನಾವು ಕಲರ್ ಕರೆಕ್ಟರ್ನೇ ಯೂಸ್ ಮಾಡಿಬಿಟ್ಟು ಅವರಿಗೆ ಮೇಕಪ್ ಮಾಡಬೇಕಾಗುತ್ತೆ. ಇಟ್ ಡಿಪೆಂಡ್ಸ್ ಗೈಸ್. ಕೆಲವು ಮೇಕಪ್ ಆರ್ಟಿಸ್ಟ್ ಈ ತರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾರೆ, ಕೆಲವೊಬ್ರು ಮೇಕಪ್ ಆರ್ಟಿಸ್ಟ್ ಕನ್ಸೀಲರ್ನೇ ಯೂಸ್ ಮಾಡಿ ಕಲೆಗಳನ್ನ ಹೈಡ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್. ಸೊ ಕಲೆಗಳು ತುಂಬಾ ಮಿನಿಮಲೈಸ್ ಆಗಿತ್ತು ಅಂದ್ರೆ ವಿ ಕ್ಯಾನ್ ಯೂಸ್ ಕನ್ಸೀಲರ್ ಆಲ್ಸೋ. ಬಟ್ ತುಂಬಾ ಇಂಟೆನ್ಸ್ ಆಗಿದೆ ಅಂದ್ರೆ ನೀವು ಕನ್ಸೀಲರ್ನ ಯೂಸ್ ಮಾಡಿ ನಿಮ್ಮ ಕಲೆಗಳನ್ನ ಹೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದ್ ಸ್ವಲ್ಪ ಹೊತ್ತಿಗೆನೆ ಗ್ರೇ ಆಗ್ಬಿಡುತ್ತೆ, ಅದು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೋಗ್ಬಿಡುತ್ತೆ. ಸೊ ನಿಮ್ಮ ಒಳಗಿನ ಎಲ್ಲಾ ಕಲೆಗಳು ಮತ್ತೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸೊ ಬ್ರೈಟ್ಸ್ ಮಾಡೆಲ್ಸ್ ಅಥವಾ ಪಾರ್ಟಿ ಮೇಕಪ್ ಅದು ಇದು ಎಲ್ಲ ಮಾಡುವಾಗ ತುಂಬಾ ಸ್ವೆಟ್ ಆಗುವಂತ ಸಂದರ್ಭ ಅಲ್ಲ ಅದು. ಆವಾಗ ನಾವು ಕಲರ್ ಕರೆಕ್ಟರ್ ಇಂದಾನೇ ನಾವು ಕಲೆಗಳನ್ನ ಹೈಡ್ ಮಾಡೋದು ಬೆಸ್ಟ್ ಅಂಡ್ ಬೆಟರ್. ಈ ಕಲರ್ ಕರೆಕ್ಟರ್ ಅಲ್ಲಿ ತುಂಬಾನೇ ಕಲರ್ಸ್ ಇದೆ. ಸೊ ಇದರಿಂದ ಕನ್ಫ್ಯೂಸ್ ಆಗಿ ಎಲ್ಲರೂ ಅಯ್ಯೋ ನನ್ನ ಕಲೆಗಳೇನಿದೆ ತುಂಬಾನೇ ಡಾರ್ಕ್ ಇದೆ, ಇಂಟೆನ್ಸ್ ಇದೆ, ನಾನು ಯಾವ ಕಲರ್ ಕರೆಕ್ಟರ್ನಪ್ಪ ಯೂಸ್ ಮಾಡೋದು ಅಂತ ಕೇಳೋದಾದ್ರೆ ಆನ್ಸರ್ ಈಸ್ ಆರೆಂಜ್. ನಾವು ಇಂಡಿಯನ್ಸ್ ಎಲ್ಲರೂ ಕೂಡ ವಾರ್ಮ್ ಅಂಡರ್ಟೋನ್ ಕ್ಯಾಟಗರಿಲೇ ಬರೋದ್ರಿಂದ ಆರೆಂಜ್ ಇಸ್ ದ ಆನ್ಸರ್. ನಾವು ಜಸ್ಟ್ ಆರೆಂಜ್ ಕಲರ್, ಯಾವುದೇ ಅಂಡರ್ಟೋನ್ ಇರಲಿ ನಾವು ಆರೆಂಜ್ನೇ ಯೂಸ್ ಮಾಡ್ಬೋದು. ಅಥವಾ ನೀವೇನಾದ್ರೂ ತುಂಬಾ ಲೈಟ್ ಇದ್ದೀರಾ, ಪಿಂಕ್ ಆಗಿ ಕಾಣಿಸ್ತಾ ಇದೆ ಅಂದಾಗ ನೀವು ಪೀಚ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಬೋದು. ಸೊ ನಾನು ನನ್ನ ಒಂದು ಸೈಡಿಗೆ ಕಲರ್ ಕರೆಕ್ಟರ್ ಇಂದ ಯಾವ ರೀತಿ ನಾವು ನಮ್ಮ ಕಲೆಗಳನ್ನ ಹೈಡ್ ಮಾಡ್ಬೋದು ಅಂತ ತೋರಿಸ್ತೀನಿ, ಇನ್ನೊಂದು ಸೈಡಿಗೆ ಕನ್ಸೀಲರ್ ಇಂದ ಯಾವ ರೀತಿ ನಾವು ನಮ್ಮ ಕಲೆಗಳನ್ನ ಹೈಡ್ ಮಾಡೋದು ಅಂತ ಕ್ಲಿಯರ್ ಆಗಿ ಎರಡು ಮೆಥಡ್ ಅನ್ನ ನಿಮಗೆ ಇವಾಗ ತೋರಿಸ್ತೀನಿ. ಓಕೆ, ಒಂದು ಬ್ರಷ್ನ ಸಹಾಯದಿಂದ ಎಲ್ಲೆಲ್ಲ ಪಿಗ್ಮೆಂಟ್ ಇದೆ ನೋಡಿ ಅಲ್ಲೆಲ್ಲ ಈ ತರ ಡ್ಯಾಬ್ ಮಾಡಿ, ಡೋಂಟ್ ಸ್ವಾಪ್ ಇಟ್. ಓಕೆ, ಸ್ವೈಪ್ ಮಾಡೋದು ಬೇಡ, ಜಸ್ಟ್ ಡ್ಯಾಬ್ ಮಾಡ್ಕೊಂಡ್ರೆ ಸಾಕು. ಕಣ್ಣಿನ ಮೇಲೆ ಕೂಡ ಹಾಕಿ. ನಾವು ಬ್ರಷ್ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ಫಿಂಗರ್ಸ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು. ನೀವು ಒಂದು ವೇಳೆ ನಿಮ್ಮ ಫಿಂಗರ್ಸ್ ಅಲ್ಲಿ ನೀವು ಕಂಫರ್ಟೇಬಲ್ ಇಲ್ಲ ಅಂದಾಗ ಮಾತ್ರ ನೀವು ಈ ತರ ಬ್ರಷ್ ಯೂಸ್ ಮಾಡ್ಬೋದು. ಓಕೆ, ನೀಟಾಗಿ ಈ ತರ ಡ್ಯಾಬ್ ಮಾಡಿಕೊಂಡು ಅಪ್ಲೈ ಮಾಡಿ. ನೀವು ಕನ್ಸೀಲರ್ ಯೂಸ್ ಮಾಡುವಾಗ ಗೈಸ್ ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ಕನ್ಸೀಲರ್ ಬರುತ್ತೆ ಅಂಡ್ ಹೈಲೈಟರ್ ಕನ್ಸೀಲರ್ ಬೇರೆ ಬರುತ್ತೆ. ಓಕೆ, ನಾನು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ನೀವೇನಾದ್ರೂ ಹೈಲೈಟ್ ಮಾಡೋದಕ್ಕೆ ನಿಮ್ಮ ಕನ್ಸೀಲರ್ ಯೂಸ್ ಮಾಡ್ತಿದ್ದೀರಾ ಅಂದಾಗ ನೀವು ನಿಮ್ಮ ಫೌಂಡೇಶನ್ ಶೇಡ್ಗಿಂತ 2 ಶೇಡ್ ಲೈಟ್ ಶೇಡ್ನ ಯೂಸ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ನಿಮ್ಮ ಕಲೆಗಳನ್ನ ಹೈಡ್ ಮಾಡೋದಕ್ಕೆ ಅಂದ್ರೆ ನ್ಯೂಟ್ರಲೈಸ್ ಮಾಡೋದಕ್ಕೆ ಕನ್ಸೀಲರ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಫೌಂಡೇಶನ್ ಶೇಡ್ಗಿಂತ 1 ಶೇಡ್ ಡಾರ್ಕರ್ ಶೇಡ್ನ ಕನ್ಸೀಲರ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಮೂಗಿನ ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಡಾರ್ಕ್ ಇದೆ, ಅದಕ್ಕೆ ಕೂಡ ಡ್ಯಾಬ್ ಮಾಡ್ಕೊಂಡು ಅಪ್ಲೈ ಮಾಡಿ. ಈಚೆ ಸೈಡ್ಗೆ ಕನ್ಸೀಲರ್ ಇಂದ ಯಾವ ರೀತಿ ನಮ್ಮ ಕಲೆಗಳನ್ನ ಹೈಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಚೆ ನಾನು ಬ್ರಷ್ ಅಲ್ಲಿ ಅಪ್ಲೈ ಮಾಡಿ ತೋರಿಸಿದ್ನಲ್ಲ, ಸೊ ಈ ಕಡೆಗೆ ನಾನು ಫಿಂಗರ್ ಅಲ್ಲೇನೆ ಅಪ್ಲೈ ಮಾಡಿ ತೋರಿಸ್ತೀನಿ. ಜಸ್ಟ್ ನಿಮಗೆ 2 ಮೆಥಡ್ ಗೊತ್ತಾಗ್ಲಿ ಅಂತಷ್ಟೇ. ನಾನಿಲ್ಲಿ ನನ್ನ ಫೌಂಡೇಶನ್ ಶೇಡ್ಗಿಂತ 1 ಶೇಡ್ ಡಾರ್ಕ್ ಶೇಡ್ನ
ಕನ್ಸೀಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಎಲ್ಲ ಫೌಂಡೇಶನ್ ಯಾವ್ಯಾವ್ದು ತಗೊಂಡ್ರೆ ಅದಕ್ಕೆ ತಕ್ಕಂತಹ ಕನ್ಸೀಲರ್ ಶೇಡ್ನ ನಾವು ಯಾವ್ದು ಬೈ ಮಾಡಬೇಕು ಅಂತ ಎಲ್ಲಾನು ಆಲ್ರೆಡಿ ಡೀಟೇಲ್ ಆಗಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಯು ಕ್ಯಾನ್ ಚೆಕ್ ಇಟ್. ಸೊ ನೋಡಿ ಗೈಸ್, ನನ್ನ ಪಿಗ್ಮೆಂಟ್ಸ್ಗೆಲ್ಲ ಕಲರ್ ಕರೆಕ್ಟ್ ಮಾಡೋ ಅಗತ್ಯನೇ ಇಲ್ಲ, ಎಷ್ಟು ನೀಟಾಗಿ ಹೈಡ್ ಆಯಿತು ಅಂತ. ನನ್ನ ಕಲೆಗಳೇನಿದೆ ಇದನ್ನು ನಾನು ನೀಟಾಗಿ ಕನ್ಸೀಲರಲ್ಲೇ ಹೈಡ್ ಮಾಡ್ಬೋದು. ಬಿಕಾಸ್ ನಂದು ತುಂಬ ಡಾರ್ಕ್ ಎಲ್ಲ ಇಲ್ಲ ಅಲ್ಲ, ತುಂಬ ಇಂಟೆನ್ಸ್ ಆಗೆಲ್ಲ ಕಲೆಗಳಿದ್ರೆ ಕಲರ್ ಕರೆಕ್ಟರ್ನೇ ಯೂಸ್ ಮಾಡಬೇಕು. ತುಂಬ ಲೈಟ್ ಆಗಿದೆ ಅಂದರೆ ಕನ್ಸೀಲರ್ ಯೂಸ್ ಮಾಡಬಹುದು. ಸೊ ನಂತರ ಈ ಥರ ತುಂಬ ಮಿನಿಮಲೈಸ್ ಆಗಿ ನಿಮ್ಮ ಕಲೆಗಳೆಲ್ಲ ಇತ್ತು ಅಂದರೆ ಕನ್ಸೀಲರ್ ಇದ್ದರೆ ಆರಾಮಾಗಿ ನಾವು ಕರೆಕ್ಟ್ ಮಾಡ್ಕೋಬೋದು. ಓಕೆ, ಸಿ ಗೈಸ್, ಎಷ್ಟು ನೀಟಾಗಿ ಕಲೆಗಳೆಲ್ಲ ಹೈಡ್ ಆಯಿತು ಅಂತ. ವಾವ್. ಸೊ ಅದರಿಂದ ಎಲ್ಲರೂ ಈ ಕನ್ಸೀಲರ್ನ ಲೈಕ್ ಮಾಡ್ತಾರೆ. ಒಂದೇ ಸರಿಗೆ ಆಗೋಗ್ಬಿಡುತ್ತಲ್ಲ ಆರೆಂಜು, ಅದರ ಮೇಲೆ ಮತ್ತೊಂದು ಕಲರ್ ಎಲ್ಲ ಏನಕ್ಕೆ ಬೇಕು ಅಂತ. ಸೊ ಇವಾಗ ನಾವು ಆರೆಂಜ್ ಮೇಲೆ ಒಂದು ಸ್ವಲ್ಪ ಯೆಲ್ಲೋ ಅಪ್ಲೈ ಮಾಡಬೇಕಾಗುತ್ತೆ. ಬಿಕಾಸ್ ಇದ್ರ ಮೇಲೇ ಡೈರೆಕ್ಟಾಗಿ ಫೌಂಡೇಶನ್ ಹಾಕಿಬಿಟ್ರೆ ಆರೆಂಜ್ ಕಾಣಿಸುತ್ತೆ. ಸೊ ಇದನ್ನ ಒಂದು ಸ್ವಲ್ಪ ಟೋನ್ ಡೌನ್ ಮಾಡೋದಕ್ಕೆ ನಾವು ಆರೆಂಜ್ ಅಥವಾ ಪೀಚ್ ಕಲರ್ ಕರೆಕ್ಟರ್, ತುಂಬ ಲೈಟ್ ಇದ್ದೀರಾ ಅಂದರೆ ಪೀಚ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಳ್ಳಿ. ಅಥವಾ ಯೆಲ್ಲೋ ಇಸ್ ಬೆಸ್ಟ್. ಏನಕ್ಕಂದ್ರೆ ನಮ್ಮದು ಅಂಡರ್ ಟೋನ್ ಕೂಡ ಯೆಲ್ಲೋ ಆಗಿರುತ್ತಲ್ವಾ, ವಾರ್ಮ್ ಸ್ಕಿನ್ ಟೋನ್ ಅವ್ರದ್ದು. ಸೊ ಆ ಥರ ಇರುವಾಗ ನಾವು ಇದ್ರ ಮೇಲೆ ಯೆಲ್ಲೋ ಅಪ್ಲೈ ಮಾಡಿದ್ರೆ ಅದು ನಮ್ಮ ಫೇಸ್ಗೆ ತುಂಬಾನೇ ಬ್ರೈಟ್ ಆಗಿ ಕಾಣಿಸುತ್ತೆ, ಯೆಲ್ಲೋ ಅಂಡರ್ ಟೋನ್ಗೆ. ಸೊ ಬೆಸ್ಟ್ ಆಪ್ಷನ್ ಇಸ್ ಯೆಲ್ಲೋನೇ ಅಪ್ಲೈ ಮಾಡಿ. ತುಂಬ ಲೈಟ್ ಆಗಿದ್ದೀರಾ ನೀವು, ಪಿಂಕ್ ನಿಮ್ಮದು ಅಂಡರ್ ಟೋನು ಅಂದಾಗ ಮಾತ್ರ ಇದ್ರ ಮೇಲೆಗೆ ಪೀಚ್ ಕಲರ್ ಕರೆಕ್ಟ್ ಯೂಸ್ ಮಾಡ್ಬೋದು. ಅಥವಾ ನೀವು ಕನ್ಸೀಲರ್ನೇ ಇದ್ರ ಮೇಲೆಗೂ ಕೂಡ ಯೂಸ್ ಮಾಡಬಹುದು. ಬಟ್ ನಿಮ್ಮ ಪಿಗ್ಮೆಂಟ್ಸ್ ಏನಿದೆ ಅದನ್ನ ಹೈಡ್ ಮಾಡ್ಕೋಬಹುದು. ಬಟ್ ತುಂಬಾ ಡಾರ್ಕ್ ಇತ್ತು ಅಂದಾಗ ನಿಮ್ಮ ಟೈಮು ಎಫರ್ಟ್ ಎಲ್ಲ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟ್ಲಿ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿಬಿಡಿ. ಓಕೆ, ಇಲ್ಲಿ ಎಲ್ಲೆಲ್ಲ ನಾನು ಆರೆಂಜ್ ಅಪ್ಲೈ ಮಾಡಿದ್ದೀನಿ ಅಲ್ಲೆಲ್ಲ ಅದ್ರ ಮೇಲ್ಗಡೆ ಎಲ್ಲ ಇವಾಗ ನಾನು ಯೆಲ್ಲೋ ಅಪ್ಲೈ ಮಾಡ್ಕೋತೀನಿ. ಸ್ವೆಟ್ ಮಾಡಿಬಿಡಿ ಇದನ್ನ ಕೂಡ ಡ್ಯಾಬ್ 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 ಡ್ಯಾಬ್. ಜಸ್ಟ್ ಈ ಆರೆಂಜ್ ಕಲರ್ನ ಒಂದು ಸ್ವಲ್ಪ ಟೋನ್ ಡೌನ್ ಮಾಡೋದಕ್ಕೆ. ಹೀಗೆ ಫೌಂಡೇಶನ್ ಅಪ್ಲೈ ಮಾಡಿಬಿಟ್ರೆ ಫುಲ್ ಆರೆಂಜ್ ಆಗ್ಬಿಡುತ್ತೆ. ಇದ್ರ ಮೇಲೆ ನೀವು ಕನ್ಸೀಲರ್ ಅಪ್ಲೈ ಮಾಡ್ಬೋದು, ಅಥವಾ ಯೆಲ್ಲೋ ಕಲರ್ ಕರೆಕ್ಟರ್ ಯೂಸ್ ಮಾಡ್ಬೋದು, ಅಥವಾ ಪೀಚ್ ಕಲರ್ ಕರೆಕ್ಟರ್ನ ಕೂಡ ಯೂಸ್ ಮಾಡಬಹುದು. ಏನ ಬೇಕಾದರೂ ಯೂಸ್ ಮಾಡಬಹುದು. ಬಟ್ ಯೂಸ್ ಮಾಡದೆ ಹಂಗೆ ಡೈರೆಕ್ಟಾಗಿ ಫೌಂಡೇಶನ್ ಅಂತೂ ಅಪ್ಲೈ ಮಾಡಿಬಿಡಿ. ಏನಾದರೂ ಅಪ್ಲೈ ಮಾಡಿ ನೀವು ಅದ್ರ ಮೇಲ್ಗಡೆಗೆ ಎಲ್ಲೋ ಕನ್ಸೀಲರು ಅಥವಾ ಪೀಚ್ ಕಲರ್ ಕರೆಕ್ಟು ಸಮಥಿಂಗ್ ಏನಾದರೂ ಯೂಸ್ ಮಾಡಿ. ಸೊ ಇವಾಗ ನೋಡಿ ಆರೆಂಜ್ ಕಾಣ್ತಾ ಇಲ್ವಲ್ಲ. ಈ ಮೇಕಪ್ ಅಲ್ಲಿ ಗೈಸ್ ನಾವು ಯಾವ ರೀತಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿ ಮೇಕಪ್ ಮಾಡ್ತೀವಿ ಅದೆಲ್ಲ ಮೇನ್ ವಿಷಯ ಇರೋದಂದ್ರೆ ಸಣ್ಣ ಸಣ್ಣ ಟೆಕ್ನಿಕ್ಸ್. ನಾವು ಬ್ರಷ್ ಯಾವ ಥರ ಹಿಡ್ಕೋತೀವಿ ಆ್ಯಂಡ್ ಯಾವ ಸ್ಕಿನ್ ಟೈಪ್ಗೆ ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅದು ತುಂಬ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟೇ ಕಾಸ್ಟ್ಲಿ ಯೂಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ದಟ್ ವಿಲ್ ಬಿ ವೇಸ್ಟೆಡ್. ಓಕೆ ಇವಾಗ ಇದ್ರ ಮೇಲೆ ನಾವು ಒಂದು ಸ್ವಲ್ಪ ಲೂಸ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್ ಯೂಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಪೌಡರ್ ಯೂಸ್ ಮಾಡಿಬಿಟ್ಟು ಇದನ್ನ ಸೀಲ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಇದು ನಮ್ಮ ಫೌಂಡೇಶನ್ ಜೊತೆಗೆ ಮಿಕ್ಸ್ ಆಗಿ ಬೇರೆ ಕಲರ್ ಬಂದುಬಿಡುತ್ತೆ. ಸೊ ಇದನ್ನು ಸಪ್ರೇಟಾಗಿಯೇ ಈ ಥರ ಸೀಲ್ ಮಾಡೋಣ. ಪೌಡರ್ನ ಕೆಲಸ ಏನು ಹೇಳಿ, ಮೇಕಪ್ನ ಚೆನ್ನಾಗಿ ಸೆಟ್ ಮಾಡುವಂಥದ್ದು. ಲಿಕ್ವಿಡ್ ಎಲ್ಲ ಇದ್ದರೆ ನೀಟಾಗಿ ಮ್ಯಾಟಿಫೈ ಮಾಡುತ್ತೆ. ಸೊ ಇದನ್ನು ಇವಾಗ ಕನ್ಸೀಲರ್ ಅಪ್ಲೈ ಮಾಡಿದ ತಕ್ಷಣವೇ ನೀವು ಈ ಪೌಡರ್ ಅಪ್ಲೈ ಮಾಡಿಬಿಟ್ಟು ಸೀಲ್ ಮಾಡಿಬಿಡಿ. ಇವಾಗ ಇದು ನಮ್ಮ ಫೌಂಡೇಶನ್ ಜೊತೆಗೆ ಇದು ಮಿಕ್ಸ್ ಆಗಲ್ಲ. ಓಕೆ
ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಇತ್ತು ಅಂದ್ರೆ ನೀವು ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ಸಾಕು. ಈ ತರ ಪೌಡರ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಸೀಲ್ ಮಾಡೋದಕ್ಕೆ ಹೋಗ್ಬೇಡಿ. ಡ್ರೈ ನಿಮ್ದೇನಾದ್ರೂ ಸ್ಕಿನ್ ತುಂಬಾ ಡ್ರೈ ಇತ್ತು ಅಂದ್ರೆ ಈ ತರ ಪೌಡರ್ ಯೂಸ್ ಮಾಡಿ ನೀವು ಸೀಲ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಫುಲ್ಲು ಇಲ್ಲಿ ಎದ್ದು ಬಂದ್ಬಿಡುತ್ತೆ. ಹಾಗಾಗಿ ಆಯಿಲಿ ಸ್ಕಿನ್ ಇದ್ದವರು ಈ ತರ ಪೌಡರ್ ಇಂದ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ಆರೆಂಜ್ ಕಾಣಿಸ್ತಾ ಇಲ್ಲ, ನೀಟಾಗಿ ಪಿಗ್ಮೆಂಟೇಷನ್ ಎಲ್ಲಾನು ಕೂಡ ಹೈಡ್ ಆಯ್ತು.